ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳಿದ್ರಿ. ನೆನ್ನೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸೊ ಏನು ಅಪ್ಡೇಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಯುವನಿಧಿ ಅಪ್ಲಿಕೇಶನ್ ಜುಲೈ ಮಂತ್ ಒಂದು ಏನೋ DBT ಅನ್ನುವಂಥದ್ದು ಪುಷ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದ್ಸತಿ ನಿಮ್ಮ ಒಂದು ಏನೋ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. DBT ಪುಷ್ ಅಂತ ಹೇಳ್ಬಿಟ್ಟು ಬಂದಿದೆ, ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ. ಒಂದ್ಸತಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಅದಕ್ಕೋಸ್ಕರನೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕಮೆಂಟ್ನ ಪಿಕ್ ಮಾಡ್ಕೊಂತಿದ್ದೀನಿ. ಮೊದಲನೇದಾಗಿ ಬ್ರೋ, ನನ್ನ ಡಿಗ್ರಿ ಈ ಸತಿ ಕಂಪ್ಲೀಟ್ ಆಗಿದೆ, ಯುವನಿಧಿ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ದಾರೆ. ಸೊ ವಿನಯ್ ಅವರು, ಆಕ್ಚುಲ್ ಆಗಿ ನಿಮ್ಮೊಂದು ಮಾಸ್ ಕಾರ್ಡ್ ಬರಬೇಕು ಬ್ರೋ, ಅಲ್ಲಿ ತನಕ ಹಾಕಕ್ಕಾಗಲ್ಲ, ಮಾಸ್ ಕಾರ್ಡ್ ಇರಬೇಕು. ಸೊ ಮೇನ್ ಇಂಪಾರ್ಟೆಂಟು ಮಾಸ್ ಕಾರ್ಡ್ ಬಂದು ನೀವು ಅಪ್ಲೋಡ್ ಮಾಡಿದ್ರು ಕೂಡ ಅದು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗೋಗ್ಬಿಡುತ್ತೆ. ಸೊ ಅದಾದಮೇಲೆ 180 ಡೇಸ್ ಮತ್ತೆ ಕಾಯಬೇಕಾಗತ್ತೆ ನೀವು. ಸೊ ಹಂಗಾಗಿ ಇವಾಗ ವರ್ತಿರಲ್ಲ, ಆರಾಮಾಗಿ ಹೈಯರ್ ಸ್ಟಡೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಚೆಕ್ ಸ್ಟೇಟಸ್ ಬ್ರೋ, ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ಚೆಕ್ ಮಾಡ್ಕೋಬಹುದು ಸ್ಟೇಟಸ್ನ. ಓಕೆನಾ. ಸೊ ಮೊದಲನೇದಾಗಿ ಆಗಸ್ಟ್ 20 ಅಷ್ಟರಲ್ಲಿ ಬರುತ್ತೆ ಜುಲೈ ಮಂತ್ ಅಮೌಂಟು ಅಂತ ಹೇಳ್ಬಿಟ್ಟು ಕೇಳಿದರೆ. 15th ಅಥವಾ 16th ಅಪ್ಡೇಟ್ ಬರಬೇಕಾಗಿತ್ತು, ಇವತ್ತು 16th ಅಪ್ಡೇಟ್ ಬಂದಿಲ್ಲ. DBT ಅನ್ನೋದು ಪುಷ್ ಆಗಿದೆ ಬಿಟ್ಟರೆ ಈ ಮಂತ್ ಒಳಗೆ ಕ್ಲಿಯರ್ ಆಗಬಹುದು ನನ್ನ ಪ್ರಕಾರ. ಜೂನ್ ಮಂತಿಂದೆಲ್ಲ ಕ್ಲಿಯರ್ ಆಗ್ತಿದೆ, ಹಾಗಾಗಿ ಜುಲೈ ಮಂತಿಂದ ಕೂಡ ಒಂದು ಮಂತಿಂದ ನಿಮಗೆ ಲಾಸ್ಟ್ ವೀಕಲ್ಲಿ ಅಪ್ಡೇಟ್ ಸಿಗಬಹುದು, ನೋಡೋಣಂತೆ. ಬ್ರೋ ಜುಲೈ ಮಂತ್ DBT ಪುಷ್ ಆಗಿದೆ ಬ್ರದರ್, ಬಾಗಲಕೋಟೆ ಡಿಸ್ಟಿಕ್ ನಮ್ಮದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರೆ ಸಂಜಯ್ ಅವರು. ಸೂಪರ್ ಬ್ರೋ, ಎಲ್ಲರದು ಕೂಡ ಆಗಿದೆ. ಇವರ ಅಪ್ಲಿಕೇಶನ್ ಇಸ್ ಪೆಂಡಿಂಗ್ ವಿತ್ DDPI ಆಫೀಸರ್ ಸೊಲ್ಯೂಷನ್ ಹೇಳಿ ಬ್ರೋ ಅಂತ ಕೇಳಿದರೆ, ಯುವನಿಧಿ ಆಫೀಸ್ಗೆ ವಿಸಿಟ್ ಮಾಡಿ ಬ್ರೋ. ಎಷ್ಟು ಮಂತಿನ ಅಮೌಂಟ್ ಬರ್ತಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ. ಆಗಸ್ಟ್ ಮಂತ್ ಪ್ರೊವೈಡ್ ಅಂತ ತೋರಿಸ್ತಿದೆ ಬ್ರೋ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ. ಪ್ರೊವೈಡಾ ಕರೆಕ್ಟಾಗಿ ಸ್ಟೇಟಸ್ನ ನನಗೆ ಕಮೆಂಟ್ ಮಾಡಿ. ಜುಲೈ ಆಗಸ್ಟ್ ಇನ್ನೂ ಬಂದಿಲ್ಲ ಬ್ರೋ ಅಂತ ಕೇಳಿದ್ದಾರೆ. ಬ್ರೋ ಜುಲೈದು ಇವಾಗ DBT ಪುಷ್ ಆಗಿದೆ ಬ್ರೋ, ಈ ಮಂತ್ ಒಳಗೆ ರಿಸೀವ್ ಆಗುತ್ತೆ. ಆಗಸ್ಟು ನೆಕ್ಸ್ಟ್ ಮಂತ್ ನೋಡೋಣಂತೆ. ಸೊ ಹಂಗಾಗಿ ಜೂನ್ ಮಂತ್ ಕ್ಲಿಯರ್ ಆಗಿದೆ ಅಂದಮೇಲೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಕಂಟಿನ್ಯೂಷನ್ ಆಗಿ ಬರುತ್ತೆ. ಸರ್ ನಾನು ಅಮೌಂಟ್ ಚೆಕ್ ಮಾಡಿದರೆ ನೋ ಡೇಟಾ ಫೋನ್ ಅಂತ ತೋರಿಸಿದೆ, ವೇಟ್ ಮಾಡಿ, ಅದೇನೋ ಗ್ಲಿಚ್ ಇರಬೇಕಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಮತ್ತು ಇನ್ನೊಂದು ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ, ನೀವು ಇವಾಗ ಆರಾಮಾಗಿ ಮಾಡ್ಬೋದು. ಮತ್ತು ಇನ್ನೊಂದು ಮೇ ಮಂತ್ ಆ್ಯಂಡ್ ಜುಲೈ ಮಂತ್ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬಂದಿದೆ, ಬಟ್ ಅಮೌಂಟ್ ಬಂದಿಲ್ಲ ಹೇಳಿ ಬ್ರೋ ಅಂತ ಕೇಳಿದರೆ. ಮೇ ಮತ್ತು ಜೂನ್ ಮಂತಿಂದು ಜೂನ್ ಮಂತಿಂದ ಇವಾಗ ರಿಸೀವ್ ಆಗ್ತಿದೆ ಅಂತಲೇ ಹೇಳ್ಬೋದು. ಮೇ ಮಂತಿನೂ ಕೂಡ ತುಂಬ ಜನಕ್ಕೆ ರಿಸೀವ್ ಆಗಿಲ್ಲ. ಈ ಮಂತ್ ಒಳಗೆ ನಿಮಗೆ ಬಂದಿಲ್ಲ ಅಂದರೆ ಯುವನಿಧಿ ಆಫೀಸ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯುವನಿಧಿ ಅಪ್ಲಿಕೇಶನ್ ಬರ್ತಿಲ್ಲ ಸರ್, ಆಗಸ್ಟ್ ಮಂತಿಂದು ಸ್ಟಾಪ್ ಆಗಿದೆ, ಯುವನಿಧಿ ಇದ್ದರೆ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಏನೋ ಕೇಳಿದ್ದಾರೆ ನವೀನ್ ಅನ್ನೋರು. ಸರ್ ಕ್ವಶನ್ ಅರ್ಥ ಆಗಲಿಲ್ಲ, ಇನ್ನೊಂದ್ಸತಿ ಕಮೆಂಟ್ ಮಾಡಿ. ಬ್ರೋ ನಾನು ಸೆಲ್ಫ್ ಡಿಕ್ಲರೇಷನ್ ತೊಗೊತಿಲ್ಲ, ಏನು ಮಾಡೋದು ಬ್ರೋ? ಇವಾಗ ತೊಗೊತಿದ್ದೆ ಬ್ರೋ, ಆರಾಮಾಗಿ 2 ದಿನದ ಹಿಂದೆ ಕಮೆಂಟ್ ಮಾಡಿರೋದು. ಸೊ ಹಂಗಾಗಿ ಇವಾಗ ತೊಗೊತಿದ್ದೆ, ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಬ್ರೋ ನಮ್ಮದು ಜುಲೈ ಮಂತಿನ DBT ಪುಷ್ ಆಗಿದೆ, ಕಾವ್ಯನವರು. ಸೂಪರ್. ನೆಕ್ಸ್ಟು ಸರ್ ನಂದು ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ನಾಟ್ ಸಾಲ್ವಿಂಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ನೀವು ಗುರುಪ್ರಸಾದ್ ಅವರೇ ಫಸ್ಟು ಯುವನಿಧಿ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕಾಗುತ್ತೆ, ಆಮೇಲೆ ನಿಮಗೆ ಸಾಲ್ವ್ ಆಗೋದು. ಓಕೆನಾ ಬ್ರೋ. ನಮ್ಮದು ಫಸ್ಟ್ ಮಂತ್ 8th ಅಮೌಂಟಿಂದು ಜುಲೈ ಸೆಲ್ಫ್ ಡಿಕ್ಲರೇಷನ್ ಡೇಟ್ ಎಕ್ಸ್ಟೆಂಡ್ ಆಗಿತ್ತು. ಕರೆಕ್ಟಾಗಿ ಕಮೆಂಟ್ ಮಾಡಿ ಬ್ರೋ, ಏನನ್ನ ಕಮೆಂಟ್ ಮಾಡಿದ್ದೀರಾ. Hi bro, today I opened Yuvanidhi website to apply the self-declaration. After Aadhaar authentication, it's showing same pop-up is showing message note. As per Yuvanidhi guidelines, unemployment allowance has been stopped as you receive the DBT of 24 months 2 years. Still I do not receive correctly 24 months ಯುವನಿಧಿ ಅಮೌಂಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆ್ಯಕ್ಚುಲಾಗಿ ನಿಮಗೆ ಆ ಥರ ತೋರಿಸಿದೆ ಅಂತ ಹೇಳೋದಾದರೆ ನೀವು ಎಲ್ಲಿಂದ ಅಪ್ಲೈ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಓಕೆನಾ. 2 years ಆಗಿದೆಯಾ, ಕಂಪ್ಲೀಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಇದೂ ಕೂಡ ಒಂದು ಪಾಯಿಂಟು, ಇನ್ನೊಂದು 24 ಗಂಟೆ ಕರೆಕ್ಟಾಗಿ ಇಸ್ಕೊಂಡಿರ್ಬೇಕಾಗುತ್ತೆ. ಮಧ್ಯದಲ್ಲೇನೋ ನೀವು ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟಾಗಿ ಮಾಡಿಲ್ಲ, ಮತ್ತು ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಆ ಮಂತಿನ ಸ್ಕಿಪ್ ಆಗಿರುತ್ತೆ. ಬಿಟ್ಟರೆ 24 ಮಂತ್ ಅದ್ರದ್ದು ಕೂಡ ಸೇರ್ಕೊಂಡು 24 ಮಂತ್ ಅಂತ ಹೇಳ್ಬಿಟ್ಟು ತೋರಿಸಿರುತ್ತೆ. ಸೊ ಹಂಗಾಗಿ ಒಂದ್ಸತಿ ನೀವು ವಿಸಿಟ್ ಮಾಡಿ ಯುವನಿಧಿ ಆಫೀಸ್ಗೆ. ಇಲ್ಲ ಅಂತ ಹೇಳೋದಾದ್ರೆ ಒಂದ್ಸತಿ ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟ ಇತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ. ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಕ್ವಶನ್ ಕೂಡ ಪಿಕ್ ಮಾಡ್ಕೊತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಒಂದೇ ಮಾತರಂ.